ಬೆಸ್ಟ್ ವಿಶಸ್ ನ ಇಡೀ ಸಿನಿಮಾ ಟೀಮ್ಗೆ ನೀಡಿ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡೋಣ ಹೇಗೆ? ಫಸ್ಟ್ ನೋಡೋಣ ಟ್ರೈಲರ್ ಲಾಂಚ್ ಮಾಡೋಣ. ಓಕೆ ಓಕೆ. ಸೂರ್ಯ ಬೆಟ್ ಸಂಧ್ಯಾ ಟ್ರೈಲರ್ ಲಾಂಚ್, ಆಲ್ ದಿ ಬೆಸ್ಟ್. ಇವಾಗ ತುಂಬಾ ಈ ತರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ. ನಿಜ ಹೇಳ್ತಿದ್ದೀನಿ, ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ, ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು. ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ, ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮೆನ್ಸ್ ಅಂತಾರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು. ಆಕ್ಟೇ ಮಾಡದೆ ಆಕ್ಟ್ ಮಾಡಿದೀರ ನೀವಿಬ್ರು, ಅಷ್ಟು ಅದ್ಭುತ. ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಏನ್ ಹೇಳಿ, ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರ್ಬೇಕಾಗಿತ್ತು, ಇದನ್ನ ನೋಡ್ಬೇಕಾಗಿತ್ತು. ಎಷ್ಟೇ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು. ಇದೇ ತರ ಏನು ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಕ್ಕೆ ಶುರು ಮಾಡಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು, ಆಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು. ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತಾಡ್ತೀನಿ, ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗ್ಬಿಟ್ಟಿತ್ತು. ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ, ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ, ಹಾಡು ಬರೆದಿದ್ದೀನಿ, ಎಲ್ಲ ಆಗಿದೆ. ಬಟ್ ನನ್ನ ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ. ನಾನು ಇಲ್ಲಿ ಕೇಳೋಣ ಅಂದ್ರೆ ನನಗೆ ಒಂಥರ ಹಿಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡಕ್ ಆಗ್ತಿರ್ಲಿಲ್ಲ. ಶೂಟ್ ಮಾಡಿ ನಾನು ಸಪ್ರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕ್ತಾರೆ. ಅನಂತರ ಒಂಥರ ನಿಂಗೆ ಜ್ಞಾಪಕ ಇರ್ಬೋದು, ಹೊಸ ಪರಿಚಯ ಅಂತ. ಅಷ್ಟು ದೊಡ್ಡ ಹೃದಯ ಅವರು. ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೀವಲ್ಲ, ನಾನು ಹೇಳ್ಬಿಡ್ತೀನಿ. ನಾನು ನೋಡಿರೋಂಥ ಇದು, ಯಾಕಂದ್ರೆ ನಿನ್ನ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ. ಎಲ್ಲರೂ ಕಾಶಿ ಸರ್ನ ಬೇರೆ ತರ, ಅವ್ರ ಇಮೇಜೇ ಬೇರೆ ತರ ಅಂತೆಲ್ಲ ಅನ್ಕೊಂಡಿದ್ದಾರೆ. ಏನ್ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫ್ರೆಂಟ್ ಆಗಿ, ಬಹಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು. ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದ್ರೆ, ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ, ನಾವಿಬ್ಬರೇ ಇದ್ವಿ ಅವತ್ತು. ಆಶ್ಚರ್ಯ ಯಾರೂ ಇರಲಿಲ್ಲ. ಯಾರೋ ಒಬ್ಬ ಬಂದ, ಯಾರೋ ಟೆಕ್ನಿಷಿಯನ್, ಸಿನಿಮಾ ವರ್ಕ್ ಮಾಡೋದೇ ಸ್ವಲ್ಪ ಖರಾಬ್ ಆಗಿದ್ದ. ಬಂದು ಎದುರುಗಡೆ ಕೂತ್ಕೊಂಡು ನನಗೆ 25,000 50,000 ಕೊಡ್ಬೇಕು ನೀವು ಅಂದ. ಯಾಕೆ ಅಂದ್ರು. ಕೊಡ್ಬೇಕಷ್ಟೇ ಅಂದ. ಏನಿವಾಗ ಕೊಡಲ್ಲ ನಾನು ಅಂದ್ರು. ಅವನು ತೆಗೆದು ಒಂದು ಬಾಟ್ಲಿಂಗ್ ಇಟ್ಟ, ಇದು ಆಸಿಡ್, ನಾಳೆ ನಾನು 10:30 ಬರ್ತೀನಿ, ನೀನು ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಇತ್ತು. ಹಂಗೆ ಹೊಟ್ಟಾದ. ನಾನು ಆ ಟೈಮಲ್ಲಿ ಕಾಲೇಜ್ಗೆ ಓದ್ತಾ ಇದ್ನಲ್ಲ, ಸರ್ ಏನ್ ಸರ್ ಇದು ಇರಿ ಸರ್, ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ, ಅದು ಇದು. ಸುಮ್ಮನೆ ಇರು ಅಂದ್ರು. ಸುಮ್ಮನೆ ಇರು, ನೀನು ತಲೆ ಕೆಡಿಸ್ಕೊಂಬೇಡ, ನಾಳೆ ಬಾಗಿಲು ತೆಗೆದೇ ಇರುತ್ತೆ, ಗೇಟ್ ತೆಗೆದೇ ಇರುತ್ತೆ, ಅವ್ನು ಬರ್ಲಿ, ನೀನೇನು ತಲೆ ಕೆಡ್ಬೇಕು. ಸರ್ ನಿಂಗೆ ಸರ್, ನೀನು ಸುಮ್ಮನೆ ಇರು, ನೀನು ನನ್ನ ಜೊತೆ ಕೂತ್ಕೊಂಬೇಡ, ದೂರದಿಂದ ನೋಡು ಅಂದ್ರು. ಮಾರನೇ ದಿನ ಅವ್ನು ಕರೆಕ್ಟಾಗಿ ಹೇಳಿ ಟೈಮ್ 10:30 ಬಂದ. ಅದೇ ಬಾಟ್ಲಾಗಿ ಇಟ್ಟ, ಸರ್ ದುಡ್ಡು ಅಂತ. ಕೊಡಲ್ಲ ಅಂದ್ರು. ಏನಕ್ಕೆ ಕೊಡ್ಬೇಕಪ್ಪ, ನೀನೇನು ವರ್ಕ್ ಮಾಡಿದ್ಯಾ, ನೀನೇನಾರ ಇದು ಮಾಡಿದ್ಯಾ, ನಿಮ್ಗೆ ಏನಕ್ಕೆ ಕೊಡ್ಬೇಕು, ಕೊಡಲ್ಲ. ಅವ್ನಿಗೆ ನೋಡ್ದ, ಒಂದು ಸೆಕ್ಯೂರಿಟಿ ಇಲ್ಲ, ಯಾರು ಜೊತೆಲಿಲ್ಲ, ಒಬ್ಬರೇ ಕೂತಿದ್ರು. ಅವನಿಗೆ ಮುಖ ನೋಡ್ದ, ಹೋದ. ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್? ಆ ಧೈರ್ಯ ಇದೆಯಲ್ಲ, ಏನ್ ಹೇಳಿ, ಒಬ್ಬರೇ ಕೂತ್ಕೊಳ್ಳೋದಿಲ್ಲ. ಅವ್ನು ಹಿಂಗಿದ್ದ ಅಂದ್ರೆ ಖರಾಬಾಗಿ ಅವನ ಹೇಳಕ್ಕೆ ಆಗಲ್ಲ, ಒಂದು ಇಟ್ಟು ತೋರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಎಂತ ಗ್ರೇಟ್ ನಿಮ್ಮಪ್ಪ ಅನ್ನೋದಕ್ಕೆ. ಇವತ್ತು ನಿನ್ನ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ. ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್, ನಿಜವಾಗ್ಲು. ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ, ಆ ಎಗ್ರಿಸ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ. ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು, ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು. ನಾನು ಅಷ್ಟು ಫೀಲ್ ಮಾಡ್ಬಿಟ್ಟೆ. ಲಾಸ್ಟ್ 10-15 ಮಿನಿಟ್ಸ್ ಏನ್ ಅದ್ಭುತವಾಗಿ ಮಾಡಿದೀರಾ ನೀವು. ಅದೇನ್ ಆಕ್ಷನ್ ಮಾಡಿದ್ಯಾ, ಫೋಟೋಗ್ರಫಿ, ಮೇಕಿಂಗು, ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾಡಿನರಿ. ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ, ನಿಜವಾಗ್ಲು ಖಂಡಿತ. ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು. ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ, ಕಲ್ಪನೆ ಮಾಡ್ಕೊಳಕ್ಕಾಗ. ಇವಾಗ ನೀನು ಇಂಥ ಸಿನಿಮಾಲ ಈ ತರ ಆಕ್ಷನ್, ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲಪ್ಪ. ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಅಮ್ಮ, ತುಂಬಾ ಚೆನ್ನಾಗಿ ಅದೇನೋ ಹೇಳ್ತಾರಲ್ಲ, ಅದೇನೋ ಮನೋಜ್ಞ ಅಭಿನಯ, ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರೆ, ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಡೈರೆಕ್ಟರ್ ಕ್ರೆಡಿಟ್ ಹೋಗ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರೆ. ಎಲ್ಲಿ ಡೈರೆಕ್ಟ್ ಇಲ್ಲೇ ಇದ್ದಾರಲ್ಲ,
ಹೌದಾ? ಓ ನಮಸ್ಕಾರ. ಓಕೆ ಓಕೆ ಓಕೆ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟರ್ ಅಲ್ಲಿ. ಇಂಥ ಸಿನಿಮಾ ಹಿಟ್ ಆದ್ರೆ ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಂಥವ್ರು ಬರಬೇಕು, ಆಳ್ಬೇಕು ಇಂಡಸ್ಟ್ರಿ. ನೀವೆಲ್ಲ ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ಲಿ. ಖಂಡಿತ ಅಪ್ಪನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ, ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿನಗೆ ಎಲ್ಲದಕ್ಕಿಂತ. ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ, ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಸಿನಿಮಾನ ನನಗೆ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ನೂ ಸಂತೋಷ ನನಗೆ. ನನಗೆ ಬಹಳ ವರ್ಷದ ಪರಿಚಯ, ನನ್ನ ಜೊತೆ ವ್ಯವಹಾರಿಕ ಸಂಬಂಧ ಅವ್ರದ್ದು. ನಂತರ ನೆಕ್ಸ್ಟ್ ದ್ವಾರಕೀಸ್ ಅಂತ ಹೇಳಿದೀನಿ ಇವಾಗ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗಿ. ಯಾಕಂದ್ರೆ 7 ಕೋಟಿ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ರಲ್ಲ, ಅದನ್ನು ನೆಕ್ಸ್ಟ್ ಅದು 70 ಕೋಟಿ ಆಗಲಿ, 700 ಕೋಟಿ ಆಗಲಿ, ಒಳ್ಳೇದಾಗಲಿ. ಇನ್ನೊಂದು ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂಥ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ನನಗೆ ಇನ್ನೂ ಅವಾಗ ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡ್ದಂಗಿದೆ. ನೀವು ನೋಡಿದ್ರ? ನಾನು ಆಕ್ಚುಲಿ ಶೂಟಿಂಗ್ ಎಲ್ಲ ಹೋಗಿದ್ದೆ ಸರ್. ನೀವು ನೋಡಿ ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ತಾವು ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಪತ್ರಕರ್ತರಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸು. ನಿಮ್ಮ ಎನ್ಕರೇಜ್ಮೆಂಟು, ನಿಮ್ಮ ಒಂದಿದು ಇಂಥ ಸಿನಿಮಾಗಳಿಗೆ ಇರಬೇಕು. ಇಂಥವ್ರು 100 ಸಿನಿಮಾಗಳು ಮಾಡಬೇಕು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗ್ಲಮ್ಮ, ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಡೈರೆಕ್ಟ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ದೀರ, ನೀವು ಅಷ್ಟೇ ಸೂಪರ್. ಆಲ್ ದ ಬೆಸ್ಟ್ ಗುರುವೆ. ಸರ್, ನೀವು ಬಹಳ ವರ್ಷದಿಂದ ಸ್ನೇಹಿತರು, ನೀವು ಮಂಜುನಾಥ್ ಸರ್. ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ? ಇಂಥ ಹೀರೋ ಸಿಕ್ಕಿದ ಮೇಲೆ ನಾನು ಏನಕ್ಕೆ, ನಾನು ಇದೇ ತರ ಬರ್ತಿರ್ತೀನಿ, ಟ್ರೈಲರ್ ಲಾಂಚು ಅದು ಇದಕ್ಕೆ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ. ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಾಮಿ ನೀವು. ಮಾಡೋಣ ನೋಡಿ. ಇಂಥ ನಿಜವಾಗ್ಲೂ ನನಗೆ ಆಶ್ಚರ್ಯ, ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇವನ್ ಆ ಡ್ರೆಸ್ ಇರ್ಬೋದು, ನೋಡೋದಲ್ಲ ನೀವು ಟ್ರೈಲರ್ ನೋಡಿರ್ಬೇಕು. ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್, ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್. ಆಮೇಲೆ ಮೇಕಿಂಗ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಅದೇನೋ ತುಂಬಾ ನಮ್ಮ ಮನೆ ಪಕ್ಕ ಹಿಡಿದ್ರು ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ. ಇವನು ಅಷ್ಟೇ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಂಗೆ ಬಿಟ್ಕೊಂಡು ಆ ಪ್ಯಾಥೋ, ಇದು ಆ ಕ್ರೌರ್ಯ, ಇದು ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ, ನಿಜವಾಗ್ಲೂ ಸೂಪರ್. ವಿಶ್ವ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಸರ್, ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು. ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು? ನೀವಿಬ್ಬರ ಒಡನಾಟದ ಬಗ್ಗೆ. ಅಯ್ಯೋ, ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು. ಒಂದಿಂದ ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು. ಅದೊಂದು ಅದ್ಭುತವಾದ ಹೇಳದ್ನಲ್ಲ, ಎಂತ ಕ್ಯಾರೆಕ್ಟರ್. ಒಬ್ಬರೇ ಕೂತ್ಕೊಂಡು ಬಾ ಏನೋ ಏನ್ ಹೇಳ್ತೀವಿ ಆಸಿಡ್ ಹಾಕುವಂತ ಅಂತ ಕ್ಯಾರೆಕ್ಟರ್ ಅವರು. ಆಮೇಲೆ ಅವ್ರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ, ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ, ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೇ. ಸ್ಕ್ರಿಪ್ಟ್ 1 year ತಗೊಳ್ಳೋರು, ಆಮೇಲೆ 1 year ಪ್ಲಾನಿಂಗ್ ಮಾಡೋರು. ಅಂದ್ರೆ ಯಾವ ಟೈಮಲ್ಲಿ ಏನ್ ಶೂಟಿಂಗು, ಯಾವ ತರ ಶೂಟಿಂಗು, ಏನೇನು ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ನೋಡಿದಿರ, ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಕ್ರ್ಯಾಕ್ ಮಾಡಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾರ್ಟ್ನು ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನು ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನೀನು ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು. ಹಂಗೆ ಬರೋದು ಅವ್ರ ಜೊತೆ. ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಾಗ, ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ. ಆ ತರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಲಿ ತುಂಬಾ ಏನ್ ಹೇಳಿ, ಅದು ಅಂತಹ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ತರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು. ಅಂದ್ರೆ ಅಂತ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರೆ ಅಲ್ಲಿಂದ, ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ, ಇಂಥ ಅದ್ಭುತ ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂತ ಅಂತ ಪಿಕ್ಚರ್. ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್, ಕಾಮಿಡಿ. ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯನೇ ಯಾರ ಕೈಲಾರ. ಗ್ರೇಟ್ ನಿಜವಾಡು. ಆ ತರ ಒಬ್ರು ತನ್ನನ್ನು ತಾನೇ ಹೀರೋ ಆಗಿ, ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನ್ ಹೇಳಿ, ಇಡೀ ಇಂಡಸ್ಟ್ರಿ ಬೇರೆ ಆದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ತರ ನೀನ್ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ ಇಲ್ಲನಪ್ಪ. ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು. ಇರ್ಬೇಕಲ್ಲ, ನೀನ್ ಒಳಗಡೆ ಬ್ಲಡ್ ಅಲ್ಲೇ ಇರ್ಬೇಕಲ್ಲ ಅದು.
ಇಲ್ಲ ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಅಂತ, ಬಟ್ ನನಗೆ ಅಷ್ಟು ಏನು ಗೊತ್ತಿಲ್ಲ, ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ, ಆಕ್ಟಿಂಗ್ ಮೇಲೆ ಬಂದಷ್ಟು. ಇಲ್ಲಪ್ಪ ಮಾಡು, ನಿಜವಾಡ ಆಗಿ ಎಕ್ಸ್ಟ್ರಾಡಿನರಿ, ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ಮಾಡು ಖಂಡಿತ ಅದನ್ನೇ ಮಾಡು. ಒಳ್ಳೇದಾಗ್ಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು. ಅಭಿಮಾನು, ನೀವು ಉಪ್ಪಿ ಸರ್ ಬಗ್ಗೆ ಒಂದೆರಡು ಮಾತು. ಒಂದು ಸಪೋರ್ಟ್ ಇವಾಗ ಅವ್ರು ಇದು ಮಾಡಿದಾರೆ. ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು, ಕ್ರಿಕೆಟ್ ಎಲ್ಲ ಆಡ್ತಿದ್ರು. ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು, ನನ್ನನ್ನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ. ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಪ್ಪ ಏನಾಯ್ತು ಅಂತ ಕೇಳ್ತಾರೆ, ಹಿಂಗೆ ಸೇರಿಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ. ಓ ಅಂತ ಅಳ್ತೀನಿ. ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ, ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ. ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅನ್ಕೊಂಡ್ಬಿಟ್ಟು, ಯಾಕೋ ನನ್ನ ಆಡ್ಕೊಳ್ಳೋಣ, ಆಡ್ಸೋ ನನ್ನಲ್ಲ ಅಂತೇಳಿ ಆ ಟೀಮಲ್ಲಿ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊರಡ್ತಾರೆ. ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿ ಸರ್ ನೋಡಿದಂಥ ಒಂದು ನೆನಪು. ಸೊ ಅಲ್ಲಿಂದ ನೋಡ್ತಾನೆ ಇರಲಿಲ್ಲ, ಬರೀ ಆಟ ಆಡ್ಕೊಂಡಿರೋದು. 20 ಜನ ಬರೋರು ಹೋಗೋರು, ಇವ್ರು ಮಾಡಿ ಇವ್ರು ಕೆಳಗಡೆ ಆಟ ಆಡ್ತಾರ, ನಾವ್ ಹಿಂಗ್ ಹಿಡ್ಕೋಬೇಕು ಮದರ್ಸಕ್ಕೆ. ಅಭಿ ಅಂದ್ರ ಬಿಡಿ ತುಂಬಾ ಚಿಕ್ಕವನು ಅವಾಗ. ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ನಮ್ಮ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನರ್ನ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ. ಮಂಜುನಾಥ್ ಸರ್, ಉಪ್ಪಿ ಸರ್ ಬಗ್ಗೆ. ನಮಗೆ ಪಿಕ್ಚರ್ ಬಗ್ಗೆ ಅಂದ್ರೆ ದೇವನಿಂದಲೂ ಅವ್ರದೇ ಸಹಕಾರ. ಅವರೇ ನಮ್ಮ ಶೂಟಿಂಗ್ ಬಂದು ನಮ್ಮದು ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಣಾಸಿ, ಋಷಿಕೇಶ್, ಹರಿದ್ವಾರ್, ದೂರ ಅಂದ್ರೆ ನಾರ್ತ್ ಸೈಡ್ ಎಲ್ಲ ಸ್ವಲ್ಪ ಮಾಡಿ, ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ವಿ. ಟೆಂಪಲ್ ತುಂಬಾ ಒಂದು 500 ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದ್ದೀನಿ. ಅದಾದ್ಮೇಲೆ ಸಾರದೆ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು. ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದ್ರೆ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೇನ್ ಮುಖ್ಯ. ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು. ನಾನು ಕೇಳ್ಕೊಳ್ಳೋದಂದ್ರೆ ನನ್ನ ಬ್ಯಾನರ್ ಅಲ್ಲಿ ಮೊದಲನೇ ಪಿಕ್ಚರ್ ಇದು. ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಉಳ್ಕೋಬೇಕು, ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು. ತುಂಬಾ ಆನಿಷ್ಟ ಮಾಡಿದ್ದೇವೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು, ಪ್ರತಾಪ್ ಸಾರು ಎಲ್ಲ. ಪ್ರತಿಯೊಂದು ಸೀನು ಚೆನ್ನಾಗಿದೆ. ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದನ್ನ ಹೇಳೋದನ್ನ ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ ಎಲ್ಲರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿನ ಮಾತಾಡೋಲ್ಲ. ಉಪೇಂದ್ರ ಸರ್ ಆಕ್ಚುಲಿ ತುಂಬಾ ಇವತ್ತು ಖುಷಿ ಅಂದ್ರೆ ನಮ್ಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ. ಅಲ್ಲಿ ಕುತ್ಕೊಂಡ ತಕ್ಷಣ ನಂಗೆಲ್ಲ ಅಲ್ಲೇ ಗೂಸ್ಬಂಪ್ಸ್ ಬರ್ತಾ ಇತ್ತು ಸರ್ ಜೊತೆ. ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರೆ ಅವರು, ಸಿನಿಮಾ ಬಗ್ಗೆ ಹೇಳಿದಾರಲ್ಲ. ಸೊ ಅಂದ್ರೆ ನೋಡಾದ್ಮೇಲೆ ನಮ್ ಪಕ್ಕದಲ್ಲಿ ಕುತ್ಕೊಂಡು, ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಸರ್ನ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ, ಆಡಿಯೋ ಲಾಂಚಿಗೆ ಬಂದಿದ್ರು ಸರ್, ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಅವತ್ತು ನೋಡಿದ್ದು. ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾನೇ ಖುಷಿ ಇದೆ ಸರ್. ಯಾಕಂದ್ರೆ ನಿಮ್ ಸಿನಿಮಾನ ನೋಡಿ ಬೆಳೆದವರು. ಸೊ ಇವತ್ತು ನಮ್ ಸಿನಿಮಾಗೆ ಬಂದಿರೋದು ಒಂದು ಆನೆ ಬಲ ಅಲ್ಲ, 100 ಆನೆ ಬಲ ಬಂದಂಗಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಪ್ರತಾಪ್ ಸರ್, ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ಸೂರ್ಯ ಲವ್ ಸಂಧ್ಯಾ ಉಪೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಉಪೇಂದ್ರ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಆಕ್ಚುಲಿ ಅವ್ರನ್ನ ನೋಡ್ತಿದ್ರೇನೆ ಅವ್ರು ಮಾತಾಡೋದು ಕೇಳಿಸ್ಕೊಳಕ್ಕೆ ಚಂದ ಅಂತಾರ. ಇವ್ರು ಮಾತಾಡಿ ಒಂದು ಅರ್ಧ ಗಂಟೆ ಏನ್ ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್. ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್. ಇಲ್ಲ ಜನರಲ್ ಆಗಿ ಇಲ್ಲದೆ ಹೇಳ್ತಿಲ್ಲ, ಜನರಲ್ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕು. ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ 2 ವಿಷಯ ತುಂಬಾ ಖುಷಿ ಕೊಡುತ್ತೆ ಸರ್. ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ, ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ. ಈ ಸಿನಿಮಾ ನನ್ಗೆ ಒಳ್ಳೆ ಪಾತ್ರನೂ ಸಿಕ್ತು, ಪೇಮೆಂಟು ಚೆನ್ನಾಗಿ ಸಿಕ್ತು. ಸೊ ನಮ್ಮ ತಾಯಿಗೆ ಹೇಳಿದಾಗ ಆಕ್ಚುಲಿ ರವಿ ಮುಂಚೆನೆ ಕ್ಲಿಯರ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್. ನಾನು ಮನೇಲಿ ಹೇಳಿದೆ ಸರ್, ಈ ತರ ಪಾತ್ರ ಮಾಡ್ತಾ ಇದ್ದೀನಿ, ಒಳ್ಳೆ ಪೇಮೆಂಟ್ ಸಿಕ್ತು ಅಂತ. ಖುಷಿ ಪಟ್ಟಿಲ್ಲ ನಮ್ಮ ತಾಯಿ. ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗ್ ಇಷ್ಟಪಡೋದು ಅಂದ್ರೆ, ನೀನ್ ಪಾತ್ರ ಮಾಡಿದ್ಯಾ, ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ, ಅದೊಂದು ನನಗಿಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡಲ್ಲ.
ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ. ಸೊ ನೀವು ಒಂದು ಮಾತು ಹೇಳಿದ್ರಿ, ದುಬೈದು ಪ್ರೀಮಿಯರ್ ಆದ್ಮೇಲೆ ಅದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ, ಕಾಸು ಕೊಡಲ್ಲ, ಹೊಗಳ್ತಾರೆ, ಖುಷಿ ಪಡಿ ಅಂತ. ಸೊ ಅಲ್ಲಿ ನೀವೊಂದು ಮಾತು ಹೇಳ್ತೀರಾ ಸರ್, ಅಭಿ ಬಗ್ಗೆ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು, ನಮ್ಮ ತಾಯಿ 100 ಸರಿ ನೀವು ಹೇಳಿರೋ ಮಾತು, ಚೆನ್ನಾಗಿ ಕಾಣಿಸ್ತೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಸರ್ ನನಗೆ ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್. ಲೈಕ್ ನನಗೆ ಈ ದುಡ್ಡು ಅದಕ್ಕಿಂತ ನಮ್ಮ ತಾಯಿ ಮುಗ್ದಲ್ಲ ಒಂದು ಖುಷಿ ಇತ್ತಲ್ಲ ಸರ್. ಸೊ ಅದು ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಂದೇ ಒಂದು ಆಸೆ ಸರ್, ನಿಮ್ಮ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡಬೇಕು ನನಗೆ. ಖಂಡಿತಪ್ಪ, ಅಯ್ಯೋ ಖಂಡಿತ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಅಭಿಮನ್ಯು ಅವ್ರಿಗೆ, ಪ್ರಶಾಂತ್ ಅವ್ರಿಗೆ, ಅಪೂರ್ವ ಅವ್ರಿಗೆ ನೀವು ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡ್ಬೋದು ಸರ್ ನೀವು? ಅದೇ ಇದನ್ನ ನೋಡಿದ್ರ ಮೇಲೆ ಇವಾಗ ಏನೇನೋ ಅನಿಸ್ತಾ ಇದೆ. ಈ ತರ ಈ ಸಿನಿಮಾ ನೋಡ್ಲಿ, ಚೆನ್ನಾಗಾಗ್ಲಿ. ನೀವು ಡೇಟ್ ಕೂಡ ಕೊಡ್ತೀರಾ ನೋಡೋಣ ನೆಕ್ಸ್ಟ್. ಅಷ್ಟು ಬಿಸಿ ಆಗ್ಬಿಟ್ಟು ತಮಿಳು ತೆಲುಗೆಲ್ಲ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು? ಮಂಜುನಾಥ್ ಅವರು ಹೇಳಿದ್ನಲ್ಲ, 7 ಕೋಟಿ ಇರೋದು 70 ಕೋಟಿ ಆಗಿದೆ ಪ್ರೊಡಕ್ಷನ್. 100 crore ಕ್ಲಬ್ ಟಚ್ ಆಗುತ್ತೆ. ಡೈರೆಕ್ಟರ್ ಮಾತಾಡಿ. ಡೈರೆಕ್ಟರ್ ಯಾದವ್ ನಾನು ಅಂತ ದೊಡ್ಡ ಇವನಲ್ಲ. ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೂ ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿರ್ಗಿ ನೋಡಂಗ್ ಮಾಡಿದಂಥವ್ರು. ಸೊ ಅದರಿಂದ ದೇವರಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಚಿತ್ರತಂಡದ ಪರವಾಗಿ, ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳಕ್ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಇವತ್ತು. ಮತ್ತೆ ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದ್ರೆ, ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರ್ ಅಲ್ಲಿ ನನ್ನ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣನೇ ನಮ್ಮ ನಿರ್ಮಾಪಕರು. ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್, ತಮಗೂ ಕೂಡ. ಮತ್ತೆ ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದ್ಸಲ ಸಿಕ್ಬಿಟ್ಟು ಹೇಳಿದ್ರು, ನಾನು ಅಭಿ ತುಂಬಾ ಕ್ಲೋಸು ಅಂತ. ಅದಕ್ಕೆ ಬಂದಿ ಸರ್, ನಿಮ್ಗೆ ದುಶ್ಮನ್ ಮಾಡ್ಬಿಡ್ತೀನಿ ಇದ್ರಲ್ಲಿ, ಸಿನಿಮಾ ಮಾಡ್ಬಿಡ್ತೀನಿ, ಅವ್ರು ಹೀರೋ ನೀವಿಲ್ಲ ಅಂತೆ. ಸೊ ಒಪ್ಕೊಂಡ್ರು. ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಶೂಟಿಂಗ್ ಆಫ್ ಡೇಸ್, ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ. ಏನಂದ್ರೆ ಆರ್ಟಿಸ್ಟ್ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡೋಕ್ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ. ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು, ಅಪೂರ್ವ ಮೇಡಮ್ ಆಗ್ಬೋದು, ನಮ್ಮ ಪ್ರತಾಪ್ ಸರ್ ಆಗ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಒಂದಷ್ಟು ಬಜೆಟ್ ಉಳಿದಿದೆ ನಿರ್ಮಾಪಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಸೊ ಅದು ಒಂದು ಬಡ್ಜೆಟ್ ಉಳಿದಿರೋದು ಬೇರೆ, ಅವ್ರು ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಬಡ್ಜೆಟ್ ಬರುತ್ತೆ. ಅದು ಬರ್ಬೋದು. ಮತ್ತೆ ಇನ್ನೊಂದು ಪ್ರತಾಪ್ ಸರ್ ಬಗ್ಗೆ ನಾನೊಂದು ಹೇಳಲೇಬೇಕು. ಒಂದು ಫೈಟ್ ಸೀಕ್ವೆನ್ಸ್ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡ್ತಾ ಇದ್ರು ಇಲ್ಲಿ ಟೊರಿನೋ ಫ್ಯಾಕ್ಟ್ರಿ ಇದ್ರಲ್ಲಿ. ಆಗ ಪ್ರತಾಪ್ ಸರ್ಗೆ ಒಂದ್ ಶಾರ್ಟ್ ಅಲ್ಲಿ ಗಾಜು ಬ್ರೇಕ್ ಆಗ್ಬಿಡುತ್ತೆ. ಆಗ ಕೈ ಏಟಾಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ. ಮತ್ತೆ ಬರುವಾಗ ಅನ್ಕೊಂತೀನಿ ನಾನು, ಓಕೆ ಸರ್ ಬರೋದಿಲ್ಲ, ಆಸ್ಪತ್ರೆಯಿಂದ ಹಂಗೆ ಮನೆಗೆ ಹೊಂಟೋಗ್ತಾರೆ ಅಂತ. ಏನಪ್ಪ ಮಾಡೋದು, ಬಜೆಟ್ ಬೇರೆ ಜಾಸ್ತಿ ಆಗ್ಬಿಡುತ್ತೆ. 4 days ಅದು ಪ್ಲಾನ್ ಇದ್ದಿತ್ತು, ಒಂದ್ 5 days ಆಗೋದ್ರೆ ಬಜೆಟ್ ಏರ್ಬಿಡುತ್ತೆ. ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಪ್ರೊಡ್ಯೂಸರ್ಗೂ ಲಾಸ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ರು. ಅದೇ ರೀತಿ ಇಂಟರ್ವಲ್ ಫೈಟ್ ಒಂದಿತ್ತು. ಆ ಫೈಟ್ ಅಲ್ಲಿ ಕೂಡ ಅಭಿ ಸರ್ಗೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅದೇ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಕಂಪೋಸ್ ಮಾಡ್ತಾ ಇದ್ದಿದ್ದು. ಒಂದು ಏಟ್ ಆಗೋಗುತ್ತೆ ಇಲ್ಲಿ, ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಸರ್ ಕೂಡ ಆ ಫೈಟ್ ನ ಕಂಪ್ಲೀಟ್ ಮಾಡ್ಕೊಟ್ರು. ಅದಕ್ಕೆ ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ಪ್ರತಾಪ್ ಸರ್ ಥ್ಯಾಂಕ್ ಯು. ಅಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ವಾರಣಾಸಿ ಅಲ್ಲಿಂದ ಮುಂದೆ 70 ಕಿಲೋಮೀಟರ್ ದೂರದಲ್ಲಿ ಲಖಾನಿಯಾ ದಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಅಲ್ಲಿ ತುಂಬಾ ಪಾಚಿ ಇತ್ತು, ಶಾರ್ಟ್ ತೆಗಿಬೇಕು. ಆ ಟೈಮಲ್ಲಿ ಆಕ್ಷನ್ ರೋಲ್ ಆಗ್ತಿದೆ, ಬಂದ್ ಬಿದ್ದೋಗ್ಬಿಟ್ರು ದಡಾರ್ ಅಂತ. ಏನಪ್ಪ ಮಾಡೋದು, ಮೇಡಮ್ ಅವ್ರು ಹಿಂಗ್ ಬಿದ್ದೋದ್ರು, ಮತ್ತೆ ಇದು ಹಿಂಗೆ ನಾಳೆಗೆ ಆಗೋದಿಲ್ಲ. ಒಂದಿನ ಪೂರ್ತಿ ಅಲ್ಲೇ ಪರ್ಮಿಷನ್ ತಗೊಂಡಿರೋದು. ಸೊ ಬಿದ್ದೋಗ್ಬಿಟ್ರು. ಮತ್ತೆ ರೆಸ್ಟ್ ತಗೊಂಡು ಬಂದು ಮಾಡ್ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್. ತುಂಬಾ ಸಪೋರ್ಟ್ ಮಾಡಿದ್ರಿ. ಎಲ್ಲ ಆರ್ಟಿಸ್ಟ್ ಇರ್ಬೋದು ಅಂಡ್ ಟೆಕ್ನಿಷಿಯನ್, ಎಲ್ಲ ಟೆಕ್ನಿಷಿಯನ್ಗಳಿಗೂ ನನ್ನ ಧನ್ಯವಾದಗಳು. ತುಂಬಾ ಇದಾಗಿ ಹೇಳೋದಾದ್ರೆ, ನಮ್ಮ ನಿರ್ದೇಶಕರ ತಂಡ ಏನಿತ್ತು, ಟೀಮ್ ಪ್ರಶಾಂತ್, ಕೀರ್ತಿ, ನಿತಿನ್, ಸುನೀಲ್ ತುಂಬಾ ಸಪೋರ್ಟಿವ್ ಆಗಿ ನನಗೆ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು.
ಅಂತ ಹೇಳ್ತಾ, ನಾನು ಹುಟ್ಟಿದ್ದು ಕನ್ನಡ ಚಿತ್ರರಂಗಕ್ಕಾಗಿ, ಸಾಯೋದು ಸಾಧನೆಯ ನಿರ್ದೇಶಕನಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸಿದ್ದೆ. ಲವ್ ಸ್ಟೋರಿ ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಏನಿದು ಸಂಬಂಧ? ಅದಕ್ಕೆ ನಮ್ಮ ನಿರ್ಮಾಪಕರು ಹೇಳ್ತಾರೆ, ಅವರೇ ಅದು ದೊಡ್ಡ ಗುರುಗಳೊಬ್ರು, ಅದಕ್ಕೊಂದು ಹಿನ್ನೆಲೆ ಇದೆ. ಅದು ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ. ಇಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ನಾವು ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನಾವು ಹೇಳ್ಬಿಟ್ರೆ ನೋಡಿದ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ಲೆವೆಲ್ಗೆ ಇದ್ದಾರೆ ಅಂತ. ಪ್ರೊಡ್ಯೂಸರ್ ಮಾತಾಡಿದ್ರೆ ಅವ್ರು ಹೇಳಿದ್ರು ನನಗೆ ಬಜೆಟ್ ಉಳಿತು ಅಂತ. ಸಬ್ಜೆಕ್ಟ್ ಬಿಟ್ಟು ಕೇಳಿದ್ರೆ ಇವ್ರನ್ನ ಹೇಳ್ತಾ ಇದ್ದಾರೆ. ಇವರಿಬ್ರು ಒಂಥರ ಎರಡು ದೇಹ ಒಂದು ಜೀವ ಇದ್ದಂಗೆ ಅನ್ಸುತ್ತೆ. ರಜನಿಕಾಂತ್ ಸರ್, ತಂಡಕ್ಕೆ ಈ ಟ್ರೈಲರ್ ರಿಲೀಸಿಗೆ ಬಂದಿರುವ ಮುಖ್ಯ ಅತಿಥಿಗಳಾಗಿ ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು. ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ.ಟಿ. ಮಂಜು ಅವರೇ, ದೆನ್ ಡೈರೆಕ್ಟರ್, ಆಕ್ಟರ್, ಆಕ್ಟ್ರೆಸ್ ಮತ್ತು ಎಲ್ಲ ಮಾಧ್ಯಮ ವೃಂದದವರೇ ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂತಂದ್ರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆಕ್ಟ್ ಮಾಡಿದ್ದಾರೆ. ನನ್ನ ಬ್ರದರ್ ಇದ್ದಾರೆ, ಬೇಸಿಕಲಿ ಈಸ್ ಎ ಪ್ರೊಫೆಷನಲ್ ರೆಸ್ಲರ್. ನಾನು ಚಿಕ್ಕವನಿದ್ದಂಗೆ ನೋಡಿದ್ದೀನಿ ಅವನಿಗೆ. 30 ವರ್ಷ ಅವ್ನು ಕಲಿಯೋದು ರೆಸ್ಲಿಂಗ್ ಅಲ್ಲಿ. ನಿರ್ಮಾಪಕರು ಅವ್ರ ಪರ್ಸನಾಲಿಟಿ ನೋಡಿ, ಅವ್ರ ಆಕ್ಟಿಂಗ್ ಸ್ಕಿಲ್ ನೋಡಿ ಅವಕಾಶ ಕೊಟ್ಟರು, ಅವ್ರ ಟ್ಯಾಲೆಂಟ್ ನೋಡಿ ಅವಕಾಶ ಕೊಟ್ಟರು. ನನ್ನ ರೆಫರೆನ್ಸ್ ಅಲ್ಲಿ ಏನಿಲ್ಲ, ತುಂಬಾ ಖುಷಿ ಆಯಿತು. ಆಮೇಲೆ ನಾನು ಆಫೀಸ್ ವರ್ಕ್ ಅನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ 11 o'clock 12 o'clock, ಬಿಕಾಸ್ ನನಗೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅಟ್ಲೀಸ್ಟ್ ನನಗಾದ್ರೂ ಆಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ಅಟ್ಲೀಸ್ಟ್ ಆಕ್ಟಿಂಗ್ ಆದ್ರೂ ನೋಡ್ಬೇಕಂತ. ಸೊ ನಾನು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಭಿಮನ್ಯು ಅವರು, ಆಮೇಲೆ ಅಪೂರ್ ಅವರು ಕೂಡ. ಒಂದು 4 to 5 times ನಾನು ಬಂದಿದ್ದ ಅನ್ಸುತ್ತೆ ಸೈಟಿಗೆ. ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು 10 o'clock, ನಾನು 11 o'clock 12 o'clock ಕೂಡ ವಿಸಿಟ್ ಕೊಡ್ತಿದ್ದೆ. ಸೊ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಬೇಕಾಗತ್ತೆ. ಮುಖ್ಯವಾಗಿ ಏನಂತಂದ್ರೆ ದ ವರ್ಲ್ಡ್ಸ್ ಟಾಪ್ ಮೋಸ್ಟ್ 5th ಫೈಟ್ ಅಂಡ್ ಡೈರೆಕ್ಟರ್ ಸಾಹೇಬರು ಇರ್ತಾರೆ. ಆಮೇಲೆ ಅವರು ದೊಡ್ಡ ಅಭಿಮಾನಿ. ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಎಲ್ಲರೂ ಅಂತಾರೆ ಮೂವಿ ನೋಡ್ಬಿಟ್ಟು, ಇದು ಯಾವ ಮೂವಿ ಲೈಕ್ ಅಷ್ಟು ಮೀನಿಂಗ್ಫುಲ್ ಆಗಿ ಅವರು ಆಕ್ಟಿಂಗ್ ಮಾಡೋದು, ಡೈರೆಕ್ಷನ್ ಕೂಡ ಕೊಡೋದು. 2 ಸಲ ನೋಡಿದ್ರೆ ಅವಾಗ ಕೆಲವೊಂದು ಅರ್ಥ ಆಗುತ್ತೆ ತಲೆಯಲ್ಲಿ. ಸೊ ಆ ರೀತಿ ಡೈರೆಕ್ಷನ್ ಕೊಡ್ತಾರೆ ಅವರು. ಬಟ್ ಈ ಮೂವಿಗೆ ಬೇಸಿಕಲಿ ಅವರೇ ತುಂಬಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ಕೆ.ಟಿ. ಮಂಜು ಸರ್ ಯಾವಾಗಲೂ ಮಾತು ಎತ್ತಿದ್ರೆ ಸಾಹೇಬರು ನಮ್ಮ ಹಿಂದೆ ಇದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ ಅಂತ. ಬಟ್ ಇವರು ಕೂಡ ತುಂಬಾ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ. ಕೆ.ಟಿ. ಮಂಜು ಅವರಿಗೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ಈ ಸಿನಿಮಾನ ಈ ರೀತಿ ಸ್ಟೋರಿನ ಅಕ್ಸೆಪ್ಟ್ ಮಾಡಬೇಕು ಮತ್ತೆ ಇನ್ವೆಸ್ಟ್ ಕೂಡ ಮಾಡೋದು ಕೂಡ ಅದು ದೊಡ್ಡ ಕೆಲಸನೇ. ಆಮೇಲೆ ಇದರಲ್ಲಿ ಕೂಡ ಈ ಆಕ್ಟಿಂಗ್ ಅಲ್ಲೂ ಕೂಡ ಅವ್ರ ಅಭಿಮಾನಿನೂ ಕೂಡ ಸೆಲೆಕ್ಟ್ ಮಾಡಿದಾರ, ಅದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಆಮೇಲೆ ನಾನು ಕೂಡ ಅವ್ರ ಆಫೀಸಲ್ಲೂ ಕುಂತ ಕೂಡ ಒಂದು 30 minutes half an hour ಮೂವಿ ಕೂಡ ನೋಡಿದೀವಿ. ಸೊ ಸೂರ್ಯ ಸಂಧ್ಯಾ ತಂಡಕ್ಕೆ ಇದರಲ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮೂವಿ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದಲ್ಲ, ನೀವು ಮಾಧ್ಯಮದವರು ಜನಗಳು ಮುಟ್ಟಿಸಿದ್ರೆ ನೋಡ್ಬೋದು. ನಮ್ಮ ಕಾಶಿನಾಥ್ ಸರ್ ಮಗನಿಗೆ ಈ ಫಿಲಂ ಒಂದು ಬ್ರೇಕ್ ತಂದ್ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಜನಗಳಿಗೆ ಬಿಟ್ಟು ವಿಚಾರ. ಮಾಧ್ಯಮದವರು ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅದು ಮಾಡಿ ಜನಗಳಿಗೆ ಮುಟ್ಟುವಂತ ಕೆಲಸ ನೀವು ನಮ್ಗೆ ಮಾಡಿಕೊಡಿ. ನಮ್ಮ ಅಭಿಮನ್ಯು ಸರ್ ಒಂದು ಬ್ರೇಕ್ ಸಿಗ್ಲಿ ಈ ಮೂವಿಯಿಂದ ಅಂತೇಳಿ ನಾನು ಎಲ್ರಿಗೂ ಕೈ ಜೋಡಿಸಿ ಕೇಳ್ತೀನಿ. ನಮ್ಮ ಅಭಿಮನ್ಯು ಸರ್ಗೋಸ್ಕರ. ಹಲೋ ನಮಸ್ಕಾರ. ಮೈಕ್ ಹತ್ರ ಇಟ್ಕೊಳ್ಳಿ. ಹಲೋ ಸರ್. ಈ ಸಿನಿಮಾ ತುಂಬ ನನಗೆ ಯಾಕೆ ಇಷ್ಟ ಅಂತಂದ್ರೆ ಅಭಿ ಸಾರು ನಾನು ಸೆಟ್ಟಲ್ಲಿ ತುಂಬ ನೋಡ್ಬೇಕಾದ್ರೆ ಅವರು ಆ ಒಂದು ಇದರಲ್ಲಿ ನಮ್ಗೆ ಇಲ್ಲೂ ಒಂದು ಮಾಡಿದಾಗ ಅಭಿ ಸರ್ ಆಗಲಿ, ಮೇಡಮ್ ಆಗಲಿ, ಪ್ರತಾಪ್ ಸರ್ ಆಗಲಿ ತುಂಬ ನಮಗೆ ತುಂಬ ಇದು ಮಾಡಿದ್ದಾರೆ. ಯಾವುದೇ ಒಂದು ಇದ್ರಲ್ಲೂ ಸೆಟ್ಟಲ್ಲಿ ಸಿನಿಮಾ ನಿಲ್ಲಿಸ್ದಂಗೆ ಮಾಡ್ದಂಗೆ ತುಂಬ ಚೆನ್ನಾಗಿ ನಮಗೆ ಕೆಲಸ ಮಾಡಿ ತುಂಬ. ಯಾಕಂದ್ರೆ ಯಾವುದೇ ಒಂದು ಜ್ವರ ಇದ್ರೂ ಸರ್ ಅಭಿ ಸರ್ ಕೆಲಸ ಮಾಡಿದ್ರು, ಅದಕ್ಕೆ ಅಭಿ ಸರ್ ಥ್ಯಾಂಕ್ಸ್. ಮೇಡಮ್ ಅವರು ಅಷ್ಟೇ, ಪ್ರತಾಪ್ ಸರ್ ಅಷ್ಟೇ ತುಂಬ ಎನ್ಕರೇಜ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಡೈರೆಕ್ಟ್ರು ನಾನು ತುಂಬ ಕ್ಲಾಸ್ಮೇಟ್, ನಾವು ಡೈರೆಕ್ಟ್ರು ತುಂಬ ಕ್ಲಾಸ್ಮೇಟು. ಅದರಿಂದ ನಮ್ಮ ಡೈರೆಕ್ಟ್ರು ಸತಿ ನನಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ, ಬಾ ನಾನೇ ಮಾಡಿಸ್ತೀನಿ ಬಾ ಸಿನಿಮಾ ಅಂದ್ಬಿಟ್ಟು ಆಗ ನಮ್ಮ ಅಣ್ಣನ ಕರೆದು, ಇಲ್ಲ ನನ್ನ ಫ್ರೆಂಡಿಗೆ ಸಿನಿಮಾ ಮಾಡ್ಬೇಕು ನೀನು ಮಾಡು ಅಂತ ಹೇಳಿ, ಆಗ ನಮ್ಮ ಅಣ್ಣ ಸ್ಕ್ರೀನ್ ಹೇಳಿ
ಇಲ್ಲ ಮಾಡುವಂತ ನಮ್ಮ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಡೈರೆಕ್ಟರ್. ಮಾಧ್ಯಮದವ್ರದ್ದು ಏನಾದ್ರು ಪ್ರಶ್ನೆ ಇದೆಯಾ? ಏನಿಲ್ಲ ಒಂದು ಗ್ರೂಪ್